ಈ ರಸ್ತೆಗೆ ಬಂದಿರುವಂಥ ಜಾಗ 3 ಎಕರೆ ಹೇಡ್ ಕಡೆ ರೋಡು. ಈ ಜಮೀನು ಎಷ್ಟು ಉದ್ದದ ಅಷ್ಟುದ್ದಕ್ಕೂ ರೋಡೆ. ಒಂದು ಕಡೆ ತಾರ್ ರೋಡು, ಒಂದು ಕಡೆ ಮುಂಡ್ ರಸ್ತೆ. ಲ್ಯಾಂಡ್ ಕಡೆ ತೋರಿಸ್ತಿದ್ದೀನಿ ನೋಡಿ. ಇದೇ ಲ್ಯಾಂಡು ಬಾಕ್ಸ್ ಪೀಸಾಗೈತೆ. 3 ಎಕರೆ. ಒಂದು ಕಡೆ ಊರು, ಒಂದು ಕಡೆ ತಾರ್ ರೋಡು, ಒಂದು ಕಡೆ ಮುಂಡ್ ರಸ್ತೆ. ಇದು ಮಳವಳ್ಳಿಗೆ ನಿಯರ್ ಹತ್ತಿರ ಇರುವಂಥ ಜಾಗ. ಇದು ಹೈವೇಯಿಂದ 1 ಕಿಲೋಮೀಟರು. ಹೈವೇಯಿಂದ ಮಳವಳ್ಳಿ ಟೌನ್ಗೆ ನಿಯರ್ ಹತ್ತಿರ ಇರುವಂಥ ಜಾಗ. ಒಳ್ಳೆ ಜಾಗ ಅಂತ ಮಾತ್ರ ಸೂಪರಾಗಿದೆ. ಅಂದರೆ ಒಂದು ಕಡೆ ಊರಿಗೆ ಅಟ್ಯಾಚು. ತೋಟ ಮಾಡ್ಕಿರೋಂಥ ಊರ ಹತ್ರ ಬೇಕಂತಿರೋರ್ಗೆ, ಒಂದು ಹಸುನ್ ಫಾರಂ ಮಾಡ್ಕಿರೋಂಥವ್ರಿಗೆ ಜಾಗ ಮಾತ್ರ ಸೂಪರಾಗಿದೆ. ಜಿನ್ನನ್ ಜಾಗ. ಇಲ್ಲಿ ಎಲ್ಲ ಒಂದು 20 ಗುಂಟೆ ಬೇಕಾದ್ರೆ ಮಾಡ್ಕೋಬೋದು. ಹಂಗೆ ರೋಡ್ಗಿದೆ. ಬೋರ್ಲಂತೂ ವಾಟ್ರ್ ಬೆಲ್ಟು, ತುಂಬ ವಾಟ್ರ್ ಬೆಲ್ಟು. ಇದರಿಂದ ಹಿಂದೆಗಡೆ ಚಾನಲ್ ಹೋಗತ್ತೆ. ಈ ಜಮೀನಿನ ಕೆಳಗಡೆ ಒಂದು ದೊಡ್ಡದು ಕೆರೆ ಐತೆ. ಒಂದು ಕಡೆ ತಾರ್ ರೋಡು, ಒಂದು ಕಡೆ ಇದೇ ರೀತಿ ಮುಂಡ್ ರಸ್ತೆ. 3 ಎಕರೆ 3.5 ಎಕರೆ ಲ್ಯಾಂಡ್ ಬರ್ತದ. ಪಿತ್ರಾಜಿತ ಮೂಲ ಜನರಲ್ಲು ಯಾರಿಗೂ ಪರ್ಚೇಸ್ ಮಾಡಿಲ್ಲ. ಜಾಗ ಮಾತ್ರ ಬಾಕ್ಸ್ ಪೀಸು. 4 ಜನ 5 ಜನ ಬೇಕಾದ್ರೂ ಮಡಿಕೋಬೋದು. 20 ಗುಂಟೆ ಹೊಡೆದು ಬಿಸಾಕು ಒಂದು ತೋಟ ಮಾಡಿದ್ರೆ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ. ಮಳವಳ್ಳಿಗೆ ಒಂದು 8-9 ಕಿಲೋಮೀಟ್ರು. ಹೈವೇಯಿಂದ 1 ಕಿಲೋಮೀಟ್ರು. ಒಂದು ಕಡೆ ತಾರ್ ರೋಡು, ಒಂದು ಕಡೆ ಊರು. ಜಾಗ ಮಾತ್ರ ಒಳ್ಳೆ ಬಾಕ್ಸ್ ಪೀಸ್ ಇದೆ. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 400-500 ಅಡಿ ಐತೆ. ಎಲ್ಲ ರೆಡ್ ಸಾಯಿಲು, ಜನರಲ್ಲು, ಪಿತ್ರಾಜಿತ. ಯಾರೋ ಪರ್ಚೇಸ್ ಮಾಡಿಲ್ಲ. ಬೆಂಗಳೂರಿಂದ 108ರಿಂದ 10 ಕಿಲೋಮೀಟ್ರು. ಹೈವೇಯಿಂದ ಬರೀ 1.25 ಕಿಲೋಮೀಟ್ರು. ಇವರು ಕುಂಟೆ 7 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಲೀಗಲ್ ಡಾಕ್ಯುಮೆಂಟು. ಪಿತ್ರಾಜಿತ. ಯಾರು ಪರ್ಚೇಸ್ ಮಾಡಿಲ್ಲ. ಜನರಲ್ಲು ತೋಟ ಮಾಡ್ಕಿರೋರಂಥವ್ರಿಗೆ ಹಸುನ್ ಫಾರಮ್ಮು, ತೋಟೆ, ಅಡಿಕೆ, ತೆಂಗು, ಬಾಳೆ, ಕಬ್ಬು, ಡ್ರ್ಯಾಗನ್ ಫ್ರೂಟ್ಸು, ಬಟ್ರ್ ಫ್ರೂಟ್ಸು, ಸಪೋಟೊ, ಮಾವು, ತೆಂಗು ತೋಟ ಮಾಡ್ಕಿರೋರ್ಗಂತ ಸೂಪರಾಗಿದೆ ಜಾಗ. ಊರು ಕರೆಂಟ್ ತಗೊಂಡು ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಎಲ್ಲ 20 ಗುಂಟೆ 1 ಎಕರೆ ಬೇಕಾದ್ರೂ ಮಾಡ್ಕೋಬೋದು. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 500-600 ಅಡಿ ಬರ್ತದ. ಒಂದು ಕಡೆ ತಾರ್ ರೋಡು, ಒಂದು ಕಡೆ ಮುಂಡ್ ರೋಡು. ತೋಟ ಮಾಡೋಕ್ಕಂತ ಅದ್ದೂರಿ ಜಾಗ. ನಾಳೆ ಸ್ವಲ್ಪ ತೋಟ ಬೇಡ ಅಂದ್ರೆ ಲೇಔಟ್ ಮಾಡ್ತೀನಿ, ಸೈಟ್ ಮಾಡಿ ಬಿಸಾಕ್ತೀನಿ ಅಂದರೂ ಒಳ್ಳೆಯ ಜಾಗ ತಗೋತಾರೆ ಯಾರು ಬೇಕಾದ್ರು. ತೋಟ ಮಾಡೋಕ್ಕಂತೂ ಸೂಪರಾಗಿದೆ. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಂದು ಕಡೆ ಊರು ತಾರ್ ರೋಡು, ಒಂದು ಕಡೆ ಈ ರಸ್ತೆ.